ಹವಿಸಿಲ್ಲ. ಅದೆಷ್ಟೋ ಮಂದಿ ಎಲ್ಲ ಯಾಗವನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ. ಬೇರೆಯವರು ಹೋದದ್ದು ದೊಡ್ಡ ವಿಷಯ ಆಗಲಿಲ್ಲ. ದಾಕ್ಷಾಯಿಣಿ ಎಂಬವಳು ಆ ಯಾಗವನ್ನು ನೋಡ್ಲಿಕ್ಕೆ ಹೋಗಿದ್ದಾಳೆ. ದಾಕ್ಷಾಯಿಣಿ ಯಾರು? ಈ ದಕ್ಷನ ಮಗಳು, ಪರಮೇಶ್ವರನ ಹೆಂಡತಿ. ಹೋದಂತವಳಿಗೆ ಅಲ್ಲಿ ಅಪಮಾನ ಆಯಿತು. ನನ್ನ ಗಂಡನಿಗೆ ಬೇಕು ಅಂತಲೇ ನನ್ನ ಹವಿಸನ್ನು ಕೊಡ್ತಾ ಇಲ್ಲ, ನಿರೀಶ್ವರ ಯಾಗ ಅಂತ ಮಾಡಿದ್ದಾರೆ. ಗಂಡನಿಗೆ ಅವಮಾನ ಆದ ಮೇಲೆ ನಾನು ಸುಮ್ಮನಿರುವುದಲ್ಲ ಅಂತೇಳಿ ಬೇಸರಗೊಂಡಂತ ದಾಕ್ಷಾಯಿಣಿ ಅಗ್ನಿ ಪ್ರವೇಶ. ನಾನು ಇದತ್ರ ಕೇಳಿದ ನೀನು ಯಾರು ಭಕ್ತ? ದಾಕ್ಷಾಯಿಣಿ ವಿಷಯ ಯಾಕ? ಮಧ್ಯೆ ಮಧ್ಯೆ ಬಾಯಿಗೆ ನೆತ್ತಿ ಮೇಲೆ ಬುದ್ಧಿ ಬಿಡ್ತೇನೆ ಈಗ. ಅಲ್ಲ, ದಾಕ್ಷಾಯಿಣಿ ವಿಷಯ ಯಾಕೆ ನೀನು ಯಾರು ಹೇಳ? ಕುಮಾರಸ್ವಾಮಿ ನೇರ ಹೇಳ್ದ. ಅಧಿಕ ಪ್ರಸಂಗಿ ಅದಕ್ಕೆ ಹೇಳುದು, ಸ್ವಲ್ಪ ಮಾತಾಡುವವರಿದ್ರೆ ನಿತ್ತು ಮಾತಾಡುದು ಕಲಿ. ನಿನ್ನದೇ ನೀನು ಮಾಡಿಕೊಂಡು ಪಪ್ಪಿ ಹೊಡ್ಕೊಂಡು ಈಗ ಮಾತು ಬೇಡ ಪುಣ್ಯ. ಬೇಕಾ? ಮಾತು ಬೇಡ. ನಿನ್ನೆಲ್ಲ ಮಾತೇ ಬೇಕು. ಮಾತು ಬೇಡ, ಮುಗಿತಾ ಬಂತು. ಇಲ್ಲ, ಅಲ್ಲ, ಮುಗಿಸುದು ನೀನಲ್ಲ, ಮುಗಿಸುದು ನಾವು. ಹೌದಾ? ಇಷ್ಟೊತ್ತು ಮಾಡಿದ್ಯಲ್ಲ, ಮಾಡಿದ್ದೆಲ್ಲ ಮುಗಿಸ್ಲಿಕ್ಕೆ ಹೇಳು. ಆ ಸಂದರ್ಭದಲ್ಲಿ ದಾಕ್ಷಾಯಿಣಿ ಸತ್ತಂತ ವಿಚಾರ ಪರಮೇಶ್ವರನಿಗೆ ಗೊತ್ತಾಯ್ತು. ಆಮೇಲೆ ಕೋಪಗೊಂಡಂತ ಪರಶಿವ ಜಟೆಯನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿದ ಹೋಗು. ಅಲ್ಲಿ ಒಂದು ವೀರಾಕೃತಿಯ ಹುಟ್ಟುವಾಗಲೇ ವೀರತ್ವವನ್ನು ಹೊಂದಿದ ಕಾರಣ ಅವನಿಗೆ ವೀರಭದ್ರ. ವೀರಭದ್ರ ಸಾಯಿಲಿ ಪುಣ್ಯಾತ್ಮ. ನೀನ್ ಯಾರು ಹೇಳು? ಹಾಳು ಮಾಡ್ಕೊಂಡು ಹೋಗು ಮಾರಿ, ದರಿದ್ರ ಹಿಡಿದವ್ರೆ, ಮಾರಿ ಸಂತ ಅಂದವ್ರೆ. ನಿನ್ನಂತಲ್ಲ ಗಡಿಬಿಡಿಯಲ್ಲಿ ಹುಟ್ಟಿದೆ. ಅಲ್ಲ, ಯಾರ್ಯಾರ ಕತೆ? ನೀನ್ ಯಾರು ಅಂತ ಹೇಳ್ಬಾರ್ದ? ತಡ್ಕೋ ಸ್ವಲ್ಪ. ಈ ಕತೆ ಹೇಳ್ತಾ ಇರೋದು ನನ್ನದೇ. ನಿಂದೇ ಕತೆಯ? ಕತೆಯೇ ಇಷ್ಟು ಉದ್ದ ಇದ್ರೆ, ಪೀಠಿಕೆ ಇಷ್ಟು ಉದ್ದ ಇದ್ರೆ ಎಂತ ಪುಣ್ಯ ಅದು? ನೀನು ಹೇಳ್ಬೋದಲ್ಲ. ಹರನ ಜಟೆಯಿಂದ ಉದ್ಭವಕ್ಕೆ ಬಂದು ಹರನ ಮಗ ವೀರಭದ್ರ